ಜೈಲು ಹಕ್ಕಿ ದರ್ಶನ್ಗೆ ಇವತ್ತು ತುಂಬಾ ಮುಖ್ಯವಾದ ದಿನ. ಊಟದ ಭವಿಷ್ಯ ನಿರ್ಧಾರ ಆಗುವ ದಿನ ಇವತ್ತು. ಜೈಲೂಟನ ಅಥವಾ ಬಿರಿಯಾನಿನ ಅಂತ ಇವತ್ತು ತೀರ್ಮಾನ ಆಗುವ ದಿನ. ಆದರೆ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ನಂತರ ಈ ಪರಮ ಪಾಪಿಗೆ ಬಿರಿಯಾನಿ ಬೇಕಾ ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಈ ಕುರಿತಾಗಿ ಒಂದು ವಿಶೇಷ ವರದಿ ಇದೆ, ನೋಡೋಣ ಬನ್ನಿ. ದರ್ಶನ್ ಕೇವಲ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜ ಜೀವನದಲ್ಲೂ ಸಖತ್ ಹಠಮಾರಿ. ಇಂಥದ್ದು ಬೇಕು ಅಂದ್ರೆ ಬೇಕು ಅಷ್ಟೇ, ದೂಸರ ಮಾತಿಲ್ಲ, ನೋ ಕಾಂಪ್ರಮೈಸ್. ಹೀಗೆ ದಿಲ್ದಾರಾಗಿ ಬದುಕಿದ್ದ ದಾಸ ಜೈಲೂಟಕ್ಕೆ ಸೊರಗಿ ಹೋಗಿದ್ದಾನೆ. ಮನೆ ಊಟಕ್ಕಾಗಿ ಅಂಗಲಾಚಿದ್ದಾನೆ. ಜೈಲೂಟ ಬೇಡ, ಮನೆ ಊಟ ಕೊಡಿ ಪ್ಲೀಸ್. ದಾಸನಿಗೆ ಇವತ್ತಾದ್ರೂ ಸಿಗುತ್ತಾ ಗುಡ್ ನ್ಯೂಸ್. ಜೈಲೂಟದಿಂದ ಕಾಟೇರನಿಗೆ ಫುಡ್ ಪಾಯ್ಸನ್ ಆಗಿದ್ಯಂತೆ. ಇದೇ ಕಾರಣಕ್ಕೆ ಮನೆ ಊಟಕ್ಕಾಗಿ ದರ್ಶನ್ ಪರ ವಕೀಲರು ನ್ಯಾಯಾಲಯದ ಮೊರೆ ಹೋಗಿದ್ರು. ಮನೆ ಊಟ ಹಾಗೂ ಪುಸ್ತಕಗಳನ್ನ ಕೇಳಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಬಳಿಕ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ವಿಚಾರಣೆಯೂ ನಡೆದಿತ್ತು. ಹಾಗಾದ್ರೆ ಆ ವಿಚಾರಣೆ ಹೇಗಿತ್ತು ಅಂತ ಒಮ್ಮೆ ನೋಡೋಣ ಬನ್ನಿ. ಭೂಪತಿಗಿಲ್ಲ ಬಿರಿಯಾನಿ, ದರ್ಶನ್ ಪರ ವಕೀಲ. ಸ್ವಂತ ಹಣದಲ್ಲಿ ಮನೆಯೂಟಕ್ಕೆ ಅವಕಾಶ ನೀಡಿ. ಸರ್ಕಾರಿ ವಕೀಲ, ಜೈಲು ಮ್ಯಾನ್ಯುಯಲ್ನಲ್ಲಿ ಮನೆಯೂಟ ಕಾನ್ಸೆಪ್ಟ್ ಇಲ್ಲ. ದರ್ಶನ್ ಪರ ವಕೀಲ, ಮಹಾರಾಷ್ಟ್ರದ ಅಸ್ಗರ್ ಅಲಿ ಕೇಸ್ನಲ್ಲಿ ಊಟ ಕೊಟ್ಟಿದ್ದಾರೆ. ಸರ್ಕಾರಿ ವಕೀಲ, ದರ್ಶನ್ ಆರೋಗ್ಯವಾಗಿದ್ದಾರೆ, ಫಿಟ್ ಆಗಿದ್ದಾರೆ, ಊಟ ಬೇಡ. ಸರ್ಕಾರಿ ವಕೀಲ, ಕಾನೂನನ್ನ ಪಕ್ಕಕ್ಕೆ ಸರಿಸಿ ಹೆಚ್ಚಿನ ಸೌಲಭ್ಯ ಪಡೆಯಲು ಸಾಧ್ಯವಿಲ್ಲ. ದರ್ಶನ್ ಪರ ವಕೀಲ, ದರ್ಶನ್ ಸಿನಿಮಾ ಆಕ್ಟರ್ ಆಗಿದ್ದು ತಪ್ಪಾಗಿದೆ. ಸರ್ಕಾರಿ ವಕೀಲ, ಸಿನಿಮಾ ನಟ ಆಗಿದ್ದು ತಪ್ಪಲ್ಲ, ಕೊಲೆ ಮಾಡಿದ್ದು ತಪ್ಪು. ದರ್ಶನ್ ಪರ ವಕೀಲ, ಆರೋಪಿ ದರ್ಶನ್ಗೆ ವೈರಲ್ ಫೀವರ್ ಇದೆ. ಸರ್ಕಾರಿ ವಕೀಲ, ಅನಾರೋಗ್ಯದ ವೈದ್ಯಕೀಯ ವರದಿ ಉಲ್ಲೇಖಿಸಿಲ್ಲ. ದರ್ಶನ್ ಪರ ವಕೀಲ, ನಾವೇನು ವಿಶೇಷ ಸವಲತ್ತು ನೀಡಿ ಎಂದಿಲ್ಲ. ಸರ್ಕಾರಿ ವಕೀಲ, ಆಕ್ಷೇಪ ಏನಿಲ್ಲ, ಕಾನೂನು ಪ್ರಕಾರ ನಡೆದುಕೊಳ್ಳಿ. ಹೀಗೆ ಎರಡು ಕಡೆಯ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಮನೆ ಊಟ ಹಾಸಿಗೆ ಸೌಲಭ್ಯದ ಆದೇಶವನ್ನ ಗುರುವಾರ ಅಂದ್ರೆ ಇಂದಿಗೆ ಕಾಯ್ದಿರಿಸಿತ್ತು. ಇವತ್ತು ದರ್ಶನ್ ಮನೆ ಊಟ ಅರ್ಜಿಯ ಆದೇಶ ಹೊರಬೀಳಲಿದೆ. ಜ್ವರ, ಫುಡ್ ಪಾಯ್ಸನ್ ನಿಂದ ಬಳಲ್ತಿರೋ ದರ್ಶನ್ಗೆ ಬಿರಿಯಾನಿ ಸಿಗುತ್ತೋ ಅಥವಾ ಮುದ್ದೇನೆ ಗತಿನ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೊರಗಡೆ ಇದ್ದು ಐಷಾರಾಮಿ ಜೀವನ, ವಿಲಾಸಿ ಜೀವನವನ್ನು ನಡೆಸಿದ ಈ ಡೆವಿಲ್ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅವರಿಗೆ ಊಟ ಸೇರ್ತಾ ಇಲ್ಲ, ವೀಕ್ ಆಗಿದ್ದಾರೆ. ಹಾಗಾದ್ರೆ ಮನೆಯೂಟಕ್ಕೆ ಯಾಕೆ ದರ್ಶನ್ ಪಟ್ಟು ಹಿಡಿದಿದ್ದಾರೆ ಅಂತೇಳಿ ನಾವು ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಬನ್ನಿ. ಜೈಲೂಟ ಸೇವಿಸಿ ವೀಕ್ ಆಗ್ತಿದ್ದಾರೆ ದರ್ಶನ್. ಜಿಮ್ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ವಿಲಾಸಿ ಜೀವನ ನಡೆಸಿದ ದರ್ಶನ್ ಜೈಲೂಟದಿಂದಾಗಿ ಅವರು ಸೊರಗಿ ಹೋಗಿದ್ದಾರೆ. ಜಿಮ್ ಪ್ರೋಟೀನ್ ಇಲ್ಲದೆ ತೂಕವನ್ನು ಕಳೆದುಕೊಳ್ತಾ ಇದ್ದಾರೆ ದರ್ಶನ್ ಅಂತ ಹೇಳಿದ್ರೆ ಫಿಟ್ನೆಸ್ಸು ಮತ್ತು ಅವರ ಮೈಕಟ್ಟು. ಆದರೆ ಈಗ ಯಾವುದೇ ಪ್ರೋಟೀನ್ ಇಲ್ಲ, ಯಾವುದೇ ಜಿಮ್ ಇಲ್ಲ, ಸರಿಯಾದ ಊಟವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ತೂಕ ಕಡಿಮೆ ಆಗ್ತಾ ಇದೆ. ಜಿಮ್ ಪ್ರೋಟೀನ್ ಇಲ್ಲದೆ ತೂಕ ಕಳೆದುಕೊಳ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಹಾಗೇನೆ ಯಾವುದೇ ವರ್ಕೌಟ್ ಇಲ್ಲ, ಕೇವಲ ಆ 4 ಗೋಡೆ ಮಧ್ಯೆ ದರ್ಶನ್ ವನವಾಸ ಪರಪ್ಪನ ಅಗ್ರಹಾರದಲ್ಲಿ. ನಿರಂತರವಾಗಿ ಸಣ್ಣ ಆಗ್ತಿರೋದಕ್ಕೆ ದರ್ಶನ್ ಮನೆ ಊಟ ಕೊಡಿ, ನನಗೆ ಮನೆ ಊಟ ಪ್ರೋಟೀನ್ ಯುಕ್ತ ಮನೆ ಊಟ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿರಂತರವಾಗಿ ಸಣ್ಣ ಆಗ್ತಿರೋದಕ್ಕೆ ದರ್ಶನ್ ಗಾಬರಿ ಆಗಿದ್ದಾರೆ. ಹಿಂಗೆ ಆದರೆ ಮುಂದೆ ನನ್ನ ಭವಿಷ್ಯ ಹೆಂಗೆ ಅಂತ ಹೇಳಿ. ಇನ್ನೂ ಕೂಡ ಅವರಿಗೇನು ಜೈಲು ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಜೈಲು ಸೇರಿದ ಬಳಿಕ 10 kg ಆಲ್ರೆಡಿ ದರ್ಶನ್ ಕಡಿಮೆ ಆಗಿದ್ದಾರೆ. 10 kg ವೆಯ್ಟ್ ಲಾಸ್ ಆಗಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಅವರಿಗೆ ಗಾಬರಿ ಆಗಿದೆ ಜೈಲು ಸೇರಿ ಆದ ನಂತರ. ಯಾಕಂತ ಹೇಳಿದ್ರೆ ಜೈಲು ಊಟ ಯಾರೂ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ ಜೈಲಿನಿಂದ ಹೊರಗಡೆ ಬಂದವರೆಲ್ಲ ಹೇಳ್ತಾ ಇದ್ದಾರೆ. ದರ್ಶನ್ ಅಂತೂ ಐಷಾರಾಮಿಯಾಗಿ ವಿಲಾಸಿಯಾಗಿ ಇದ್ದವರು ಅದನ್ನ ಹೇಗೆ ತಿಂತಾರೆ, ಹೇಗೆ ಅದನ್ನು ಅರಗಿಸ್ಕೊಳ್ತಾರೆ ಅನ್ನೋದು. ಈ ಬಗ್ಗೆ ಜೈಲಾಧಿಕಾರಿಗಳ ಬಳಿ ದಾಸ ಹೇಳ್ಕೊಂಡಿದ್ದಾರೆ, ನನಗಿದು ಊಟ ಸಿಗ್ತಾ ಇಲ್ಲ, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ, ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪ್ರೋಟೀನ್ ಆಹಾರ ನೀಡುವಂತೆ ದರ್ಶನ್ ಮನವಿ ಮಾಡಿದ್ದಾರೆ. ಮನೆ ಊಟ ಆದರೂ ಕೊಡಿ ನನಗೆ, ಪ್ರೋಟೀನ್ ಯುಕ್ತ ಮನೆಯೂಟ ಆದರೂ ಕೊಡಿ ನನಗೆ ಅಂತೇಳಿ ದರ್ಶನ್ ಹೇಳಿದ್ದಾರೆ. ಹೀಗಾಗಿ ಮನೆಯೂಟಕ್ಕೆ ಪಟ್ಟು ಹಿಡಿದಿದ್ದಾರೆ ದರ್ಶನ್. ಸುಮಾರು 30 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ.
ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೀಡುವ ಊಟ ಅವರಿಗೆ ಹೋಗ್ತಾನೆ ಇಲ್ಲ. ಹೀಗಾಗಿ ಅವರು ಮನೆ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಆಗಿದ್ದಾರೆ, ಆರೋಗ್ಯ ಹದಗೆಡ್ತಾ ಇದೆ, ಜ್ವರ ಬಂದಿದೆ, ಎಲ್ಲವೂ ಕೂಡ. ನೋಡಿ, ಕೊಲೆ ಸಾರಥಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಸಿಹಿ ಸುದ್ದಿಯನ್ನ ಹೊತ್ಕೊಂಡು ಬರ್ತಾರಾ ವಿಜಯಲಕ್ಷ್ಮಿ? ಪತಿ ದರ್ಶನ್ ಭೇಟಿಗೆ ಆಗಮಿಸ್ತಾರೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ DCM DK ಶಿವಕುಮಾರನ್ನ ಭೇಟಿಯಾಗಿದ್ದ ವಿಜಯಲಕ್ಷ್ಮಿ, ದರ್ಶನ್ ಬಿಡುಗಡೆಗಾಗಿ DK ಶಿವಕುಮಾರ್ ಜೊತೆಯಲ್ಲಿ ಮಾತನಾಡಿರುವ ವಿಜಯಲಕ್ಷ್ಮಿ ಈ ವಿಚಾರವನ್ನ ಇವತ್ತು ಪತಿಗೆ ತಿಳಿಸ್ತಾರೆ. ವಿಜಯಲಕ್ಷ್ಮಿ ನಿನ್ನೆ DK ಶಿವಕುಮಾರ್ ಅವರ ಜೊತೆಯಲ್ಲಿ ತನ್ನ ಪತಿಯನ್ನ ಬಿಡುಗಡೆಗೊಳಿಸುವುದರ ಕುರಿತಾಗಿ ಏನೇನು ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆ ಮಾಡಿದ್ರು. ಆದರೆ ಅವ್ರು ಹೇಳಿದ್ದು ಆ ವಿಚಾರ ಅಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದರು. DK ಶಿವಕುಮಾರ್ ಕೂಡ ಹಾಗೆ ಹೇಳಿದರು. ಅದೆಲ್ಲದರ ಹೊರತಾಗಿಯೂ ಕೂಡ ವಿಜಯಲಕ್ಷ್ಮಿ ಇವತ್ತು ಸಿಹಿ ಸುದ್ದಿಯನ್ನು ಹೊತ್ಕೊಂಡು ಬರ್ತಾರಾ ತಮ್ಮ ಪತಿ ದರ್ಶನ್ಗೆ? ಅದನ್ನು ಹೇಳ್ತಾರಾ? ಇವತ್ತು ಸುಮಾರು ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ವಿಜಯಲಕ್ಷ್ಮಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ, ದರ್ಶನ್ ಭೇಟಿಗಾಗಿ ಬರ್ತಾರೆ. ಭೇಟಿಗೆ ಬಂದವರು DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಏನೇನು ಮಾತಾಡಿದ್ದೀನಿ, ಏನು ಹೇಳಿದ್ದೀನಿ, ಅವರೇನು ಭರವಸೆ ಕೊಟ್ಟಿದ್ದಾರೆ ಅದನ್ನು ದರ್ಶನ್ಗೆ ಹೇಳ್ತಾರೆ. ಆ ಮೂಲಕ ದರ್ಶನ್ ಇವತ್ತಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ದರ್ಶನ್ ಬಿಡುಗಡೆ ವಿಚಾರವಾಗಿ ವಿಜಯಲಕ್ಷ್ಮಿ ಮೊನ್ನೆ ರಾಮನಗರದಲ್ಲೇ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಆದರೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಟೈಮ್ ಕೊಟ್ಟಿದ್ರು, DK ಶಿವಕುಮಾರ್ ಅವ್ರ ಮನೆಯಲ್ಲಿ ಭೇಟಿ ಆಗಿದ್ರು. ಅದಾದ ನಂತರ ಒಂದಿಷ್ಟು ಚರ್ಚೆ ಆಗಿ ಈಗ ಏನು ಮಾತಾಡಿದ್ದೀವಿ, ಏನು DK ಶಿವಕುಮಾರ್ ಅಂದರೆ DCM ಮಾಡಬಹುದು ಅನ್ನೋದ್ರ ಕುರಿತಾಗಿ ಏನು ಹೇಳಿದ್ದಾರೆ ಅದನ್ನು ಇವತ್ತು ದರ್ಶನ್ಗೆ ಹೇಳೋ ಸಾಧ್ಯತೆ ಇದೆ. ಹೊರಗಡೆ ಇದ್ದು ಐಷಾರಾಮಿ ಜೀವನ, ವಿಲಾಸಿ ಜೀವನವನ್ನು ನಡೆಸಿದ ಈ ಡೆವಿಲ್ ದರ್ಶನ್ ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಅವರಿಗೆ ಊಟ ಸೇರ್ತಾ ಇಲ್ಲ, ವೀಕ್ ಆಗಿದ್ದಾರೆ. ಹಾಗಾದ್ರೆ ಮನೆ ಊಟಕ್ಕೆ ಯಾಕೆ ದರ್ಶನ್ ಪಟ್ಟು ಹಿಡಿದಿದ್ದಾರೆ ಅಂತೇಳಿ ನಾವು ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಬನ್ನಿ. ಜೈಲೂಟ ಸೇವಿಸಿ ವೀಕ್ ಆಗ್ತಿದ್ದಾರೆ ದರ್ಶನ್. ಜಿಮ್ ಮಾಡಿಕೊಂಡು ಆರಾಮಾಗಿ ಸುತ್ತಾಡಿಕೊಂಡು ವಿಲಾಸಿ ಜೀವನ ನಡೆಸಿದ ದರ್ಶನ್ ಜೈಲೂಟದಿಂದಾಗಿ ಅವರು ಸೊರಗಿ ಹೋಗಿದ್ದಾರೆ. ಜಿಮ್ ಪ್ರೋಟೀನ್ ಇಲ್ಲದೆ ತೂಕವನ್ನು ಕಳೆದುಕೊಳ್ತಾ ಇದ್ದಾರೆ ದರ್ಶನ್ ಅಂತ ಹೇಳಿದರೆ ಫಿಟ್ನೆಸ್ಸು ಮತ್ತು ಅವರ ಮೈಕಟ್ಟು. ಆದರೆ ಈಗ ಯಾವುದೇ ಪ್ರೋಟೀನ್ ಇಲ್ಲ, ಯಾವುದೇ ಜಿಮ್ ಇಲ್ಲ, ಸರಿಯಾದ ಊಟವೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ತೂಕ ಕಡಿಮೆ ಆಗ್ತಾ ಇದೆ. ಜಿಮ್ ಪ್ರೋಟೀನ್ ಇಲ್ಲದೆ ತೂಕ ಕಳೆದುಕೊಳ್ತಿದ್ದಾರೆ. ನಾನು ಹೇಳಿದ್ನಲ್ಲ, ಹಾಗೇನೆ ಯಾವುದೇ ವರ್ಕೌಟ್ ಇಲ್ಲ, ಕೇವಲ ಆ 4 ಗೋಡೆ ಮಧ್ಯೆ ದರ್ಶನ್ ವನವಾಸ ಪರಪ್ಪನ ಅಗ್ರಹಾರದಲ್ಲಿ. ನಿರಂತರವಾಗಿ ಸಣ್ಣ ಆಗ್ತಿರೋದಕ್ಕೆ ದರ್ಶನ್ ಮನೆ ಊಟ ಕೊಡಿ, ನನಗೆ ಮನೆ ಊಟ ಪ್ರೋಟೀನ್ ಯುಕ್ತ ಮನೆ ಊಟ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನಿರಂತರವಾಗಿ ಸಣ್ಣ ಆಗ್ತಿರೋದಕ್ಕೆ ದರ್ಶನ್ ಗಾಬರಿ ಆಗಿದ್ದಾರೆ. ಹಿಂಗೆ ಆದರೆ ಮುಂದೆ ನನ್ನ ಭವಿಷ್ಯ ಹೆಂಗೆ ಅಂತ ಹೇಳಿ. ಇನ್ನೂ ಕೂಡ ಅವರಿಗೇನು ಜೈಲು ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗೋದಿಲ್ಲ. ಜೈಲು ಸೇರಿದ ಬಳಿಕ 10 kg ಆಲ್ರೆಡಿ ದರ್ಶನ್ ಕಡಿಮೆ ಆಗಿದ್ದಾರೆ, 10 kg ವೆಯ್ಟ್ ಲಾಸ್ ಆಗಿದ್ದಾರೆ ದರ್ಶನ್. ಇದೆಲ್ಲವೂ ಕೂಡ ಅವರಿಗೆ ಗಾಬರಿ ಆಗಿದೆ ಜೈಲು ಸೇರಿ ಆದ ನಂತರ. ಯಾಕಂತ ಹೇಳಿದ್ರೆ ಜೈಲು ಊಟ ಯಾರೂ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ ಜೈಲಿನಿಂದ ಹೊರಗಡೆ ಬಂದವರೆಲ್ಲ ಹೇಳ್ತಾ ಇದ್ದಾರೆ. ದರ್ಶನ್ ಅಂತೂ ಐಷಾರಾಮಿಯಾಗಿ ವಿಲಾಸಿಯಾಗಿ ಇದ್ದವರು ಅದನ್ನ ಹೇಗೆ ತಿಂತಾರೆ, ಹೇಗೆ ಅದನ್ನು ಅರಗಿಸ್ಕೊಳ್ತಾರೆ ಅನ್ನೋದು. ಈ ಬಗ್ಗೆ ಜೈಲಾಧಿಕಾರಿಗಳ ಬಳಿ ದಾಸ ಹೇಳ್ಕೊಂಡಿದ್ದಾರೆ, ನನಗಿದು ಊಟ ಸಿಗ್ತಾ ಇಲ್ಲ, ನನ್ನ ಆರೋಗ್ಯ ಹಾಳಾಗ್ತಾ ಇದೆ, ನಾನು ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ, ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪ್ರೋಟೀನ್ ಆಹಾರ ನೀಡುವಂತೆ ದರ್ಶನ್ ಮನವಿ ಮಾಡಿದ್ದಾರೆ. ಮನೆ ಊಟ ಆದರೂ ಕೊಡಿ ನನಗೆ, ಪ್ರೋಟೀನ್ ಯುಕ್ತ ಮನೆ ಊಟ ಆದರೂ ಕೊಡಿ ನನಗೆ ಅಂತೇಳಿ ದರ್ಶನ್ ಹೇಳಿದ್ದಾರೆ. ಹೀಗಾಗಿ ಮನೆಯೂಟಕ್ಕೆ ಪಟ್ಟು ಹಿಡಿದಿದ್ದಾರೆ ದರ್ಶನ್ ಸುಮಾರು 30 ದಿನದಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನೀಡುವ ಊಟ ಅವರಿಗೆ ಹೋಗ್ತಾನೆ ಇಲ್ಲ. ಹೀಗಾಗಿ ಅವರು ಮನೆ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಆಗಿದ್ದಾರೆ, ಆರೋಗ್ಯ ಹದಗೆಡ್ತಾ ಇದೆ, ಜ್ವರ ಬಂದಿದೆ, ಎಲ್ಲವೂ ಕೂಡ. ನೋಡಿ, ಕೊಲೆ ಸಾರಥಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಇವತ್ತು ಸಿಹಿ ಸುದ್ದಿಯನ್ನ ಹೊತ್ಕೊಂಡು ಬರ್ತಾರಾ ವಿಜಯಲಕ್ಷ್ಮಿ? ಪತಿ ದರ್ಶನ್ ಭೇಟಿಗೆ ಆಗಮಿಸ್ತಾರೆ ಇವತ್ತು ಪತ್ನಿ ವಿಜಯಲಕ್ಷ್ಮಿ. ನಿನ್ನೆ DCM DK ಶಿವಕುಮಾರನ್ನ ಭೇಟಿಯಾಗಿದ್ದ ವಿಜಯಲಕ್ಷ್ಮಿ, ದರ್ಶನ್ ಬಿಡುಗಡೆಗಾಗಿ DK ಶಿವಕುಮಾರ್ ಜೊತೆಯಲ್ಲಿ ಮಾತನಾಡಿರುವ ವಿಜಯಲಕ್ಷ್ಮಿ ಈ ವಿಚಾರವನ್ನ ಇವತ್ತು ಪತಿಗೆ ತಿಳಿಸ್ತಾರೆ. ವಿಜಯಲಕ್ಷ್ಮಿ ನಿನ್ನೆ DK ಶಿವಕುಮಾರ್ ಅವರ ಜೊತೆಯಲ್ಲಿ ತನ್ನ ಪತಿಯನ್ನ ಬಿಡುಗಡೆಗೊಳಿಸುವುದರ ಕುರಿತಾಗಿ ಏನೇನು ಮಾಡಬಹುದು ಅನ್ನೋದರ ಕುರಿತಾಗಿ ಚರ್ಚೆ ಮಾಡಿದ್ರು. ಆದರೆ ಅವ್ರು ಹೇಳಿದ್ದು ಆ ವಿಚಾರ ಅಲ್ಲ, ದರ್ಶನ್ ಬಗ್ಗೆ ಮಾತಾಡಿಲ್ಲ ಅಂತ ಹೇಳಿದರು. DK ಶಿವಕುಮಾರ್ ಕೂಡ ಹಾಗೆ ಹೇಳಿದರು. ಅದೆಲ್ಲದರ ಹೊರತಾಗಿಯೂ ಕೂಡ ವಿಜಯಲಕ್ಷ್ಮಿ ಇವತ್ತು ಸಿಹಿ ಸುದ್ದಿಯನ್ನು ಹೊತ್ಕೊಂಡು ಬರ್ತಾರಾ ತಮ್ಮ ಪತಿ ದರ್ಶನ್ಗೆ? ಅದನ್ನು ಹೇಳ್ತಾರಾ? ಇವತ್ತು ಸುಮಾರು ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು. ವಿಜಯಲಕ್ಷ್ಮಿ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ, ದರ್ಶನ್ ಭೇಟಿಗಾಗಿ ಬರ್ತಾರೆ. ಭೇಟಿಗೆ ಬಂದವರು DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಏನೇನು ಮಾತಾಡಿದ್ದೀನಿ, ಏನು ಹೇಳಿದ್ದೀನಿ, ಅವರೇನು ಭರವಸೆ ಕೊಟ್ಟಿದ್ದಾರೆ ಅದನ್ನು ದರ್ಶನ್ಗೆ ಹೇಳ್ತಾರೆ. ಆ ಮೂಲಕ ದರ್ಶನ್ ಇವತ್ತಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದರೆ ದರ್ಶನ್ ಬಿಡುಗಡೆ ವಿಚಾರವಾಗಿ ವಿಜಯಲಕ್ಷ್ಮಿ ಮೊನ್ನೆ ರಾಮನಗರದಲ್ಲೇ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು, ಆದರೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಟೈಮ್ ಕೊಟ್ಟಿದ್ರು, DK ಶಿವಕುಮಾರ್ ಅವ್ರ ಮನೆಯಲ್ಲಿ ಭೇಟಿ ಆಗಿದ್ರು. ಅದಾದ ನಂತರ ಒಂದಿಷ್ಟು ಚರ್ಚೆ ಆಗಿ ಈಗ
ಏನು ಮಾತಾಡಿದ್ದೀವಿ, ಏನು ಡಿ ಕೆ ಶಿವಕುಮಾರ್ ಅಂದರೆ ಡಿ ಸಿ ಎಂ ಮಾಡಬಹುದು ಅನ್ನೋದ್ರ ಕುರಿತಾಗಿ ಏನು ಹೇಳಿದ್ದಾರೆ ಅದನ್ನ ಇವತ್ತು ದರ್ಶನ್ಗೆ ಹೇಳೋ ಸಾಧ್ಯತೆ ಇದೆ.